ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಇಲ್ಲಿ ಮೀನಿನ ಸಾರು ಮಾಡೋಣ. ಇದು ತುಂಬಾ ಟೇಸ್ಟಿಯಾದ ಮೀನು. ಫ್ರೆಶ್ ಆಗಿ ಇಲ್ಲಿ ನಮ್ಮ ಕಡೆ ಕೆರೆಯಲ್ಲಿ ಹಿಡ್ಕೊಂಬರ್ತಾರೆ. ಈ ಥರ ಫ್ರೆಶ್ ಆಗಿರೋ ಫಿಶಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾಟಿ ಸ್ಟೈಲಲ್ಲಿ ಮನೆಯಲ್ಲಿ ಇಲ್ಲಿ 2 kg ಮೀನು ತೊಗೊಂಡಿದ್ದೀನಿ. ಹುಣಸೆ ಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಜಾರಿಗೆ ಹಾಕ್ಕೊಂಡು ಒಣ ಕೊಬ್ಬರಿ ಹಾಕ್ಕೊಂಡು 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಖಾರಕ್ಕೆ ಇದಕ್ಕೆ ಚಕ್ಕೆ ಲವಂಗ ಪುಡಿ, ಗರಂ ಮಸಾಲ ಪುಡಿ, ಉಪ್ಪು, 2 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡು ಇದಕ್ಕೆ 1 ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಳ್ಳೋಣ. ಕಾಳು ಮೆಣಸು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಪುದೀನ ಸೊಪ್ಪು ಮತ್ತು 1-2 ಏಲಕ್ಕಿನ ಸುಲ್ಬಿಟ್ಟು ಹಾಕ್ತಾಯಿದ್ದಾರೆ. ಇದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಎಲ್ಲನೂ ಹುಣಸೆ ಹುಳಿ ರಸದಲ್ಲಿ ಹಾಕ್ಕೊಂಡು ರುಬ್ಕೋಬೇಕಿದನ್ನು. ಚೆನ್ನಾಗಿ ರುಬ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಮೆಂತ್ಯ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಅದನ್ನು ಒಂದು 5ರಿಂದ 10 ನಿಮಿಷ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಆಮೇಲೆ ಇದಕ್ಕೆ ತಕ್ಕನಾಗೆ ನೀರು ಹಾಕೋಣ. ಇದು ಸ್ವಲ್ಪ ಗಟ್ಟಿಯಾಗಿ ಕುದಿಸ್ಕೋಬೇಕು. ಮತ್ತು ಫಿಶಲ್ಲಿ ಸ್ವಲ್ಪ ನೀರಿರುತ್ತೆ. ಫಿಶ್ ಹಾಕಿ 1-2 ಕುದ್ದಿದ ತಕ್ಷಣ ತೆಳುವಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗೇ ಕುದಿಸ್ಕೊಳ್ಳೋಣ. ಇದನ್ನು ಕುದಿಸ್ಕೊಂಡು ಚೆನ್ನಾಗೆ ಮುಚ್ಚಿಬಿಟ್ಟು ಒಂದು 10ರಿಂದ 15 ನಿಮಿಷ ಮತ್ತೆ ಕುದಿಸ್ಕೋಬೇಕಿದು. ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಳ್ಳೆ ಫ್ಲೇವರ್ ಬರುತ್ತೆ, ಟೇಸ್ಟು ಬರುತ್ತೆ. ಕುದೀತಾ ಇದೆ ನೋಡಿ ಈಗ ಚೆನ್ನಾಗಿ. ಈ ಸಾರನ್ನು ನಾನು ಮಾಡಿಲ್ಲ, ನಮ್ಮ ಮನೆಯವ್ರು ಮಾಡಿದ್ದಾರೆ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಸಾರನ್ನ. ಹಾಗಾಗಿ ಅವರೇ ಮಾಡಿದ್ದಾರೆ. ಇದು 4 ಫಿಶ್ಶಿನ ತಲೆ ಇದೆ. ಇದು ತಲೆ ಬಾಲ ಥರದ್ದು ಸಾರಿಗೆ ಹಾಕ್ತಾಯಿದ್ದೀವಿ. ಸೆಂಟ್ರ್ ಪೀಸೆಲ್ಲ ತೆಳುವಾಗಿ ಕಟ್ ಮಾಡಿಕೊಂಡು ಕಬಾಬ್ಗೆ ಕಲಸಿಟ್ಟಿದ್ದೀನಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಈಗ ಇದು ಬಿಡಿ ಬಿಡಿಯಾಗಿ ಹಾಕ್ಕೋಬೇಕಿದನ್ನು. 1-2 ಕುದಿಸ್ಕೋಬೇಕಿದನ್ನು. ತುಂಬ ಏನು ಕುದಿಸೋದು ಬೇಡ, ಇದು ಬೇಗ ಬೇಯುತ್ತೆ ಫಿಶ್ಶು. ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳೋಣ. ಇದು ಫ್ರೆಶ್ ಆಗಿ ಹಿಡ್ದಿರೋವಂಥ ಮೀನಿದು, ಚೆನ್ನಾಗಿರುತ್ತೆ ಇದು ಟೇಸ್ಟು. ಹಾಕ್ಕೊಂಡು ನೋಡಿ, ಜಾಸ್ತಿ ಸೌಟ್ ಆಡಿಸ್ಬಾರ್ದು, ಹುಷಾರಾಗೆ ತಿರುಗಿಸ್ಕೋಬೇಕು ಅದನ್ನು. ಜಾಸ್ತಿ ಸೌಟ್ ಆಡಿಸಿದ್ರೆ ಎಲ್ಲ ಮ್ಯಾಶ್ ಆಗಿಬಿಡುತ್ತೆ ಒಂದಕ್ಕೊಂದು ಸೇರಿ. ನೋಡಿ, ಇನ್ನೂ ಕುದಿ ಬಂದಿಲ್ಲ. ಅದು ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಕುದಿಸ್ಕೊಳ್ಳೋಣ. ಐ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಇದನ್ನು. ಸಿಮ್ಮಲ್ಲಿ ಇಟ್ಬಿಟ್ರೆ ಸಾಫ್ಟ್ ಆಗಿಬಿಡುತ್ತೆ, ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2-3 ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಫಿಶ್ ಕರಿ ರೆಡಿ ಆಯಿತು. ನಮ್ಮ ಮನೆಯವರು ಇದನ್ನು ಮಾಡಿದ್ದು. ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಅವರು ಫಿಶ್ ಕರಿನ. ಹಾಗಾಗಿ ಅವ್ರ ಹತ್ರನೇ ಮಾಡಿಸಿದ್ದಿದ್ದನ್ನು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಫಿಶ್ ಕರಿ ಇದು ಮುದ್ದೆ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ಸುಲಭ ಮಾಡೋದು. ಮಸಾಲೆಯಲ್ಲಿ ಎಲ್ಲನೂ ಹಾಕ್ಕೊಂಡು ರುಬ್ಕೊಂಬಿಟ್ಟು ಹಾಕ್ಬಿಟ್ರೆ ಆಗೋಯ್ತು. ತುಂಬ ಬೇಗ ಆಗುತ್ತೆ. ನೋಡಿ, ಫಿಶ್ ಕರಿನ ಸರ್ವ್ ಮಾಡ್ತಿದ್ದೀನಿ ಮುದ್ದೆ ಜೊತೆ ನಾನು. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.